Senior Pooja Shri to share her cherished memories at our school. One more. That's it. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾಶ್ರೀ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಸುಸ್ವಾಗತ. ಮೊದಲು ನಾನು ಮಾತನಾಡಲು ಬಯಸುವುದು ನಮ್ಮ ಶಾಲೆಯ ಮುಖ್ಯಸ್ಥರಾದ ಹೆಡ್ ಸರ್. ಕನಸಾಗಿ ಹುಟ್ಟಿ ನಿಜವಾಯಿತು, ಜ್ಞಾನದ ಪಥವನ್ನು ಬೆಳಗಿಸಿತು. ನಿಮ್ಮ ಶ್ರಮ ನಮ್ಮ ಬೆಳಕು, ನಿಮ್ಮ ತ್ಯಾಗ ನಮ್ಮ ಹೆಮ್ಮೆ. ಅನಂತವಾಗಿ ಬೆಳೆಯಲಿ ಜ್ಞಾನದ ಮಂದಿರ. ಸಂಸ್ಥಾಪಕರೇ ಶರಣು ವಂದನೆ. ಇವರು ಶಾಲೆಯನ್ನು ಕೇವಲ ಕಟ್ಟಿದ್ದವರಲ್ಲ, ಅದಕ್ಕೆ ಭವಿಷ್ಯವನ್ನು ಕೊಟ್ಟವರು. ಈ ಶಿಕ್ಷಣ ಸಂಸ್ಥೆಯ ಮೂಲಭೂತ ಶಕ್ತಿಯೇ ನಮ್ಮ ಗೌರವಾನ್ವಿತ ನಾವು ಎಂದಿಗೂ ಮರೆಯಬಾರದು. ನಿಮ್ಮ ಶ್ರಮಕ್ಕೆ ನನ್ನ ನಮನ. ನಮ್ಮ ಶಾಲೆಯ ಇನ್ನೊಂದು ದಿಗ್ಗಜ ನಾಯಕಿ ಎಂದರೆ ಹೆಡ್ ಮ್ಯಾಮ್. ನಮ್ಮ ಶಾಲೆಗೆ ಬೆಳಕಾಗುವ ತಾಯಿ, ನೀತಿ ಪ್ರೀತಿಯ ನಂದಾದೀಪ, ನಮ್ಮ ಬೆಳವಣಿಗೆಗೆ ದಾರಿ ತೋರಿಸುವ ದಯಾಮಯಿ, ಧೈರ್ಯದ ಆಧಾರ ಸ್ತಂಭ. ಮರವು ತನ್ನ ನೆರಳು ಕೊಟ್ಟು ನಾವು ಸುಖವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹೀಗೆ ನಮ್ಮ ಹೆಡ್ಮ್ಯಾನ್ ನಮ್ಮ ಹಿತಕ್ಕಾಗಿ ಯಾವಾಗಲೂ ನಿಂತು ನಮಗೆ ಆದರ್ಶವನ್ನು ನೀಡುತ್ತಾರೆ. ಇವರು ಕೇವಲ ಶಿಸ್ತು ಮತ್ತು ನಿರ್ವಹಣೆಯ ಪ್ರತಿರೂಪವಲ್ಲ, ನಮ್ಮ ಬೆನ್ನೆಲುಬಾಗಿಯೂ ನಿಂತಿರುತ್ತಾರೆ. ವಿದ್ಯಾರ್ಥಿಯ ಭವಿಷ್ಯವನ್ನು ಗಾಢಗೊಳಿಸಲು, ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಲು ಹಾಗೂ ನಮ್ಮೆಲ್ಲರನ್ನು ಒಗ್ಗೂಡಿಸಲು ಇವರು ಯಾವಾಗಲೂ ಸಿದ್ಧರಿರುತ್ತಾರೆ. ನಿಮ್ಮ ಶ್ರಮಕ್ಕೆ ನನ್ನ ನಮನ. ನೀವು ಕೊಟ್ಟ ಅವಕಾಶಗಳಿಗೆ ನಮ್ಮ ಬದುಕು ಹೊಸ ಬೆಳಕಾಗಿದೆ. ನೀವು ನೀಡಿದ ದಾರಿ ದೀಪ, ನಮ್ಮ ಪಯಣ ಸುಗಮವಾಗಿದೆ. ಇನ್ನು ನಮ್ಮ ಹೆಮ್ಮೆಯ ಬಾಜಿ ಮ್ಯಾಮ್, ನೀವು ನಮಗೆ ಸದಾ ಬೆಂಬಲವಾಗಿ ನಮ್ಮನ್ನು ಪ್ರೇರೇಪಿಸಿ ಸದಾ ನಮ್ಮ ಒಳಿತಿಗಾಗಿ ಶ್ರಮಿಸುತ್ತೀರಾ. ವಿದ್ಯಾರ್ಥಿಗಳ ಧೈರ್ಯವರ್ಧಕರಾಗಿ ಸದಾ ನಮಗೆ ನಿಂತಿದ್ದೀರಾ. ಅಲ್ಲದೆ ನಮ್ಮ ಶಿಕ್ಷಕರಿಗೂ ದೊಡ್ಡ ಬೆಂಬಲವಾಗಿ ನಮ್ಮ ಶಿಕ್ಷಕರನ್ನು ಪ್ರೋತ್ಸಾಹಿಸಿ ಯಾವಾಗಲೂ ಅವರಿಗಾಗಿ ನಿಂತು ನ್ಯಾಯವಾಗಿ ನಡೆದುಕೊಳ್ಳುತ್ತೀರಾ. ಮ್ಯಾಮ್ ಕೇವಲ ಆಡಳಿತಗಾರರಲ್ಲ, ಅವರು ನಮಗೆ ಜೀವನದ ಪಾಠವನ್ನು ಕಲಿಸಿದ ಗುರುಗಳು. ನೀವು ಯಾವಾಗಲೂ ನಮ್ಮ ಜೊತೆ ಇದ್ದೀರಿ, ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ನಾವು ಅಸಮರ್ಥರೆಂದು ಎನಿಸಿದಾಗ ನೀನು ಮಾಡಬಹುದು ಎಂಬಂತೆ ಶಕ್ತಿ ನೀಡಿದ್ದೀರಿ. ಈ ಶಾಲೆಗೆ ಹಾಗೂ ನಮಗೆ ನೀವು ನೀಡಿರುವ ಸಹಾಯ ಹಾಗೂ ಪ್ರೋತ್ಸಾಹವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು ಮ್ಯಾಮ್. ನಮ್ಮ ನಂಬಿಕೆಗೆ ಬಲ ನೀಡುವ ಶಕ್ತಿ, ನಮ್ಮ ಪ್ರೇರಣೆಗೆ ದಾರಿ ತೋರಿಸುವ ಬೆಳಕು, ನಮ್ಮ ಉತ್ತೇಜನಕ್ಕೆ ಸದಾ ಬೆಂಬಲ ಸೋನು ಸರ್. ಇವತ್ತು ನಮ್ಮ ಶಾಲೆ ಈ ಮಟ್ಟಿಗೆ ಬೆಳೆಯಲು, ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಲು ಇವರ ಅಪಾರವಾದ ಕೊಡುಗೆ ಇದೆ. ಶಾಲೆಯನ್ನು ಮುನ್ನಡೆಸುವುದು ಸುಲಭವಲ್ಲ, ಆದರೆ ಇವರು ಅದನ್ನು ಮಾಡುತ್ತಿದ್ದಾರೆ, ಮಾಡುತ್ತಾ ಇರುತ್ತಾರೆ. ಇವರು ಕೇವಲ ಆಡಳಿತಗಾರರಲ್ಲ, ಉತ್ತಮ ಶಿಕ್ಷಕ ಕೂಡ ಹೌದು. ಸ್ಪಷ್ಟ ಪಾಠಗಳು, ಪ್ರೇರಣಾದಾಯಕ ಮಾತುಗಳು, ಪ್ರತಿಭಾವಂತರಿಗೆ ಅವಕಾಶ ನೀಡುವ ಹೊಣೆಗಾರಿಕೆ, ಇದು ಅವರ ವಿಶೇಷತೆ. ಇಂತಹ ಒಬ್ಬ ಮಾರ್ಗದರ್ಶಿ ನಮ್ಮಲ್ಲಿರುವುದೇ ನಮ್ಮ ನಂಬಿಕೆಯ ಶಕ್ತಿ. ಸೋನು ಸರ್, ನಿಮ್ಮ ಕೊಡುಗೆಗೆ ನನ್ನ ಧನ್ಯವಾದಗಳು. ಮುಂದೆ ನಾನು ಮಾತನಾಡಲು ಬಯಸುವುದು ನಮ್ಮ ಪ್ರೀತಿಯ ಅಪ್ಯಾಮ. ಅಪ್ಯಾಮ ಮಕ್ಕಳ ಪ್ರೀತಿಯ ನಕ್ಷತ್ರ, ಮಧುರ ಸ್ವರ, ಮಕ್ಕಳ ಮನದ ಬೆಳಕು ಹರಡುವ ಪರ. ಇವರು ಕೇವಲ ಆಡಳಿತಗಾರ್ತಿಯಲ್ಲ, ಮಕ್ಕಳ ಭವಿಷ್ಯ ಕಟ್ಟುವ ಸತತ ಶ್ರಮಿಕೆ. ನಿಮ್ಮ ಪ್ರೀತಿ ಹಾಗೂ ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರಲಿ ಮ್ಯಾಮ್. ಧನ್ಯವಾದಗಳು.